ತಂತ್ರ ನಿಜವಾಗ್ಲೂ ಏನು? ತಂತ್ರ ಅಂದ್ರೆ ಮಾಟ ಮಂತ್ರ ಅಲ್ಲ, ಮೂಢನಂಬಿಕೆ ಅಲ್ಲ. ಇದು ಶಕ್ತಿ ಮತ್ತೆ ವಿಮೋಚನೆ, ಶ್ರೇಷ್ಠ ಆಧ್ಯಾತ್ಮಿಕ ವಿಜ್ಞಾನ ಅಂತ ನಾನು ಹೇಳಿದ್ರೆ ಹೆಂಗೆ? ನಮಸ್ಕಾರ. ತಂತ್ರ ಅಂದ್ರೆ ಭಾರತದ ತುಂಬಾ ಹಳೆಯ ಆಧ್ಯಾತ್ಮಿಕ ವಿದ್ಯೆಗಳಲ್ಲೊಂದು. ತಂತ್ರ ಅನ್ನೋ ಪದಕ್ಕೆ 2 ಅರ್ಥಗಳಿದಾವೆ. ತನ್ ಅಂದ್ರೆ ವಿಸ್ತರಣೆ, ತ್ರ ಅಂದ್ರೆ ವಿಮೋಚನೆ. ಅಂದ್ರೆ ತಂತ್ರ ಅಂದ್ರೆ ನಮ್ಮ ಅರಿವಿನ ವಿಸ್ತರಿಸಿ ಬಂಧನಗಳಿಂದ ಮುಕ್ತಿಗೊಳಿಸ್ಕೊಳ್ಳುವಂತ ಒಂದು ಮಾರ್ಗ ಅಂತ ತಿಳ್ಕೊಬೇಕು. ಜನರಿಗೆ ಹೆಚ್ಚು ತಪ್ಪು ಕಲ್ಪನೆ ಇದೆ. ತಂತ್ರ ಅಂದ್ರೆ ಕೇವಲ ಕೆಲವು ಆಚರಣೆಗಳು, ಮಾಂತ್ರಿಕ ಕ್ರಿಯೆಗಳು ಅಂತ. ಆದ್ರೆ ನಿಜವಾಗಿ ತಂತ್ರ ಅಂದ್ರೆ ಶಿವ, ಶುದ್ಧ ಜಾಗೃತಿ ಮತ್ತೆ ಶಕ್ತಿ, ದೈವಿಕ ಶಕ್ತಿ, ಈ ಇಬ್ಬರ ಒಕ್ಕೂಟ. ಜಾಗೃತಿ ಮತ್ತು ಶಕ್ತಿಯ ಒಂದಾಗಿದ್ರೆ ಜೀವನವೇ ಸಂಪೂರ್ಣವಾಗುತ್ತೆ. ತಂತ್ರದಲ್ಲಿ ನಾವು ಮಂತ್ರಗಳು, ಯಂತ್ರಗಳು, ಧ್ಯಾನ ಮತ್ತು ಸಾಧನೆಗಳ ಮೂಲಕ ನಮ್ಮೊಳಗಿನ ದೈವಿಕತೆಯ ಜೊತೆ ಸಂಪರ್ಕ ಸಾಧಿಸುವುದು ಮುಖ್ಯ. ನಿಮಗೆ ತಂತ್ರದ ಈ ಪದಗಳನ್ನು ಪ್ರಾರಂಭಿಸೋ ಮನಸ್ಸಿದ್ರೆ ನಾನು ನಿಮ್ಮ ಮೊದಲ ಸಾಧನೆಯನ್ನು ಹಂತ ಹಂತವಾಗಿ ಮಾಡಿಸಿಕೊಡ್ತೀನಿ. ನನ್ನನ್ನು ಸಂಪರ್ಕಿಸಿ, ನಾವು ಒಟ್ಟಾಗಿ ನಿಮ್ಮ ಅಭ್ಯಾಸ ಆರಂಭಿಸೋಣ.